ಹಲೋ ಎವ್ರಿವನ್, ವೆಲ್ಕಮ್ ಟು ರೋಹಿ ಲ್ಯಾಬ್. ಇವತ್ತು ನಾನು ನಿಮ್ಗೆ ಸಖತ್ತಾಗಿರೋ ಮ್ಯಾಜಿಕಲ್ ಎಕ್ಸ್ಪೆರಿಮೆಂಟ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲೊಂದು ರಿಕ್ವೆಸ್ಟ್. ನೀವ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನ್ನ ಬಗ್ಗೆ ಹಾಗೂ ನನ್ನ ಚಾನಲ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಎಂಡ್ ಸ್ಕ್ರೀನ್ ಮತ್ತೆ ಐ ಕಾರ್ಡ್ ಅಲ್ಲಿ ನಾನು ಅದನ್ನ ಕೊಟ್ಟಿರ್ತೀನಿ, ನೀವ್ ಅದನ್ನ ನೋಡ್ಬೋದು. ಹಾಗಾದ್ರೆ ಇನ್ಯಾಕ್ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಮ್ಯಾಜಿಕಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳುತ್ತಲ್ಲ, ಅದರ ಹೆಸರು ಬಂದು ಅಯೋಡೀನ್ ಕ್ಲಾಕ್ ರಿಯಾಕ್ಷನ್ ಅಂತ. ಇದರಲ್ಲಿ ನಾವು ಎರಡು ಸೊಲ್ಯೂಷನ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಅದು ಕಲರ್ಲೆಸ್ ಸೊಲ್ಯೂಷನ್, ಸೊಲ್ಯೂಷನ್ ಎ ಮತ್ತೆ ಸೊಲ್ಯೂಷನ್ ಬಿ ಅಂತ. ಎರಡನ್ನು ಮಿಕ್ಸ್ ಮಾಡಿದಾಗ ಸ್ವಲ್ಪ ಹೊತ್ತು ಆದ್ಮೇಲೆ ಸಡನ್ ಆಗಿ ಬ್ಲೂ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗತ್ತೆ. ಇದು ಸಿಂಪಲ್ ಆಗಿ ಮನೇಲೆ ಸಿಗುವಂತ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂತ ಒಂದು ಎಕ್ಸ್ಪೆರಿಮೆಂಟ್. ಇದರಲ್ಲಿ ಬೇರೆ ಬೇರೆ ತರ ಮೆಥಡ್ಸ್ ಕೂಡ ಇದೆ, ಆದ್ರೆ ನಾನಿವತ್ತು ಸಿಂಪಲ್ ಆಗಿರೋ ವಿಟಮಿನ್ ಸಿ ಬೇಸ್ಡ್ ಅಯೋಡೀನ್ ಕ್ಲಾಕ್ ರಿಯಾಕ್ಷನ್ ಅನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಈ ಎಕ್ಸ್ಪೆರಿಮೆಂಟ್ ಮಾಡೋದಿಕ್ಕೆ ಏನೇನೆಲ್ಲ ಥಿಂಗ್ಸ್ ಬೇಕು ನೋಡೋಣ ಬನ್ನಿ. ಓಕೆ, ಈ ಎಕ್ಸ್ಪೆರಿಮೆಂಟ್ ಗೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳು ಇಲ್ಲಿದೆ. ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ. ನೋಡಿ, ಹೈಡ್ರೋಜನ್ ಪರಾಕ್ಸೈಡ್ ಇದು 6% ಕಾನ್ಸಂಟ್ರೇಟೆಡ್ ಇದೆ. ಇದನ್ನ ಮೆಡಿಕಲ್ ಪರ್ಪಸ್ಗೆ ಹಾಗೂ ಕ್ಲೀನಿಂಗ್ ಪರ್ಪಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಎಲ್ಲಾ ಮೆಡಿಕಲ್ ಸ್ಟೋರ್ ಅಲ್ಲೂ ನಿಮ್ಗೆ ಸಿಗತ್ತೆ. ನೆಕ್ಸ್ಟ್ ಇದನ್ನ ನೋಡಿ, ಅಯೋಡೀನ್ ಸೊಲ್ಯೂಷನ್. ಅಯೋಡೀನ್ ಸೊಲ್ಯೂಷನ್ ಕೂಡ ಅಷ್ಟೇನೆ ಮೆಡಿಕಲ್ ಪರ್ಪಸ್ಗೆ ಇದನ್ನ ಯೂಸ್ ಮಾಡ್ತಾರೆ. ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲೂ ನಿಮ್ಗೆ ಅವೈಲಬಲ್ ಇದೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಎಸ್ಕಾರ್ಬಿಕ್ ಆಸಿಡ್ ಅಂತ. ಸೊ ವಿಟಮಿನ್ ಸಿ ಪೌಡರ್ ಅಂತ ಕೂಡ ಇದನ್ನ ಕರೀತಾರೆ. ವಿಟಮಿನ್ ಸಿ ಟ್ಯಾಬ್ಲೆಟ್ ಕೂಡ ನೀವು ಯೂಸ್ ಮಾಡ್ಬೋದು, ಆದ್ರೆ ಚ್ಯೂವಬಲ್ ಟ್ಯಾಬ್ಲೆಟ್ಸ್ ನ ಯೂಸ್ ಮಾಡಬೇಡಿ. ಅದರಲ್ಲಿ ಎಕ್ಸ್ಟ್ರಾ ಶುಗರ್ಸ್ ಎಲ್ಲ ಇರುತ್ತೆ, ನೀಟಾಗಿ ಡಿಸಾಲ್ವ್ ಆಗೋದಿಲ್ಲ. ನನಗೆ ಎಲ್ಲೂ ವಿಟಮಿನ್ ಸಿ ಟ್ಯಾಬ್ಲೆಟ್ ಸಿಗ್ಲಿಲ್ಲ, ಅದಕ್ಕೆ ನಾನು ವಿಟಮಿನ್ ಸಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಪ್ಯೂರ್ ಆಗಿರುತ್ತಲ್ವಾ, ಅದಕ್ಕೆ. ನೆಕ್ಸ್ಟ್ ಇವಾಗ ಇದು ಪೊಟ್ಯಾಟೊ ಸ್ಟಾರ್ಚ್. ಇದನ್ನ ನಾನು ಆಲೂಗೆಡ್ಡೆಯಿಂದ ಮನೇಲೆ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಲಾಸ್ಟ್ ಅಲ್ಲಿ ಡಿಸ್ಟಿಲ್ಡ್ ವಾಟರ್. ನೀವು ಡಿಸ್ಟಿಲ್ಡ್ ವಾಟರ್ನ ಯೂಸ್ ಮಾಡಬೇಕು. ಟ್ಯಾಪ್ ವಾಟರ್ ಯೂಸ್ ಮಾಡಿದ್ರೆ ಅದರಲ್ಲಿ ಎಕ್ಸ್ಟ್ರಾ ಮಿನರಲ್ಸ್ ಎಲ್ಲ ಇರುತ್ತೆ. ನಾವು ಎಕ್ಸ್ಪೆರಿಮೆಂಟ್ ಅಲ್ಲಿ ಯೂಸ್ ಮಾಡಿದಾಗ ಬೇರೆ ಕೆಮಿಕಲ್ ರಿಯಾಕ್ಷನ್ ಆಗ್ಬಿಟ್ಟು ಎಕ್ಸ್ಪೆರಿಮೆಂಟ್ ವರ್ಕ್ ಆಗೋದಿಲ್ಲ. ಹಾಗಾದ್ರೆ ಇವಾಗ ಎಲ್ಲ ಎಷ್ಟೆಷ್ಟು ಹೇಗೆ ಆಡ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಅನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇವಾಗ. ನೋಡಿ, ಅವಾಗ್ಲೇ ನೀವೆಲ್ಲ ನೋಡಿದ್ರಿ ಏನೇನ್ ಬೇಕು ಈ ಎಕ್ಸ್ಪೆರಿಮೆಂಟ್ ಮಾಡೋದಿಕ್ಕೆ ಅಂತ. ಮೊದಲನೇದಾಗಿ ನಾನು ಅವಾಗ್ಲೇ ಹೇಳಿದ್ನಲ್ಲ, ಎ ಮತ್ತೆ ಬಿ ಬಾಟಲ್ ನ ತಗೊಂಡಿದ್ದೀನಿ. ಇದ್ರ ಮೇಲೆ ಮಾರ್ಕ್ ಮಾಡಿದೆ. ಸೊ ಇದು ಎ ಮತ್ತೆ ಬಿ. ಇದರಲ್ಲಿ ಏನಿದೆ ಹಾಗಾದ್ರೆ, 250 ml ಡಿಸ್ಟಿಲ್ಡ್ ವಾಟರ್ನ ನಾನು ಮುಂಚೆನೆ ಹಾಕೊಂಡಿದ್ದೀನಿ. ಇದರಲ್ಲಿ 175 ml ಡಿಸ್ಟಿಲ್ಡ್ ವಾಟರ್ ಇದೆ. ನಾವು ಏನೇನು ಪ್ರಪೋರ್ಷನ್ ಅಲ್ಲಿ ಇದನ್ನ ಹಾಕ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡಿ, ವಿಟಮಿನ್ ಸಿ ಪೌಡರ್ 1 ಗ್ರಾಮ್ ತಗೊಂಡಿದ್ದೀನಿ. ಬ್ರೋ ಹೆಲ್ಪ್ ಇಂದ ನಾನು ಇದನ್ನ ಮುಂಚೆನೆ ಮೆಷರ್ ಮಾಡಿ 1 ಗ್ರಾಮ್ ಇಟ್ಕೊಂಡಿದ್ದೀನಿ. ಇದು 1/4 ಟೀ ಸ್ಪೂನ್ ಪೊಟ್ಯಾಟೊ ಸ್ಟಾರ್ಚ್ ಇದೆ. ಮತ್ತೆ ಅಯೋಡೀನ್ ಸೊಲ್ಯೂಷನ್ ಅವಾಗ್ಲೇ ತೋರಿಸಿದ್ದು. ನಾನು ಸಿರಿಂಜ್ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದನ್ನ 12 ml ನಾನು ಮೆಷರ್ ಮಾಡಬೇಕು. ಈ ಸಿರಿಂಜ್ 6 ml ಇದೆ. ಸೊ ನಾನು 2 ಸಲ 6 ml ಹಾಕ್ತೀನಿ, 12 ml ಆಗುತ್ತೆ.
ಇವಾಗ ಮಿಕ್ಸ್ ಮಾಡೋಣ ಒಂದೊಂದೇ. ಇದು ಎ, ಬಾಟಲ್ ಎ. ಸೊ ನಿಮ್ಗೆ ಈಸಿ ಆಗ್ಲಿ ಅಂತ ಸೊಲ್ಯೂಷನ್ ಎ ಅಂತಾನೆ ಹೇಳ್ತೀನಿ. ಇವಾಗ ಎಸ್ಕೋರ್ಬಿಕ್ ಆಸಿಡ್ ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದ್ಸಲಿ ಕ್ಯಾಪ್ ಹಾಕ್ಬಿಟ್ಟು ಶೇಕ್ ಮಾಡ್ತೀನಿ. ಎಲ್ಲ ಮಿಕ್ಸ್ ಆದ್ಮೇಲೆ ಇವಾಗ ಅಯೋಡಿನ್ ಸೊಲ್ಯೂಷನ್ ಹಾಕ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಈ ಅಯೋಡಿನ್ ಸೊಲ್ಯೂಷನ್ ಇದ್ರೊಳಗೆ ಹಾಕಿದ ತಕ್ಷಣನೇ ಕಲರ್ಲೆಸ್ ಆಗೋಗ್ತಾ ಇದೆ. ನಾನು ಹೇಳ್ತೀನಿ ಯಾಕೆ ಆ ತರ ಆಯ್ತು, ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಇವಾಗ 12 ಮಿಲಿಲೀಟರ್ಸ್ ಮಿಕ್ಸ್ ಮಾಡಿದ್ದೀನಿ. ಒಂದ್ಸಲಿ ತಿರ್ಗಾ ಚೆನ್ನಾಗಿ ಶೇಕ್ ಮಾಡ್ಬಿಡ್ತೀನಿ. ಇವಾಗ ಸೊಲ್ಯೂಷನ್ ಎ ರೆಡಿ ಆಯ್ತು. ಇವಾಗ ಸೊಲ್ಯೂಷನ್ ಬಿ ಪ್ರಿಪೇರ್ ಮಾಡೋಣ. ಕಾರ್ನ್ ಸ್ಟಾರ್ಚ್ ಹಾಕ್ತಾ ಇದ್ದೀನಿ. ಸಾರಿ, ಪೊಟ್ಯಾಟೊ ಸ್ಟಾರ್ಚ್. ಇದು ಕೂಡ ಒಂದ್ಸಲಿ ಶೇಕ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಫುಲ್ ಮಿಕ್ಸ್ ಆಗಿ ಕಲರ್ಲೆಸ್ ಆಗ್ಬೇಕು. ಇನ್ನ ಏನಾದ್ರೂ ಉಳ್ಕೊಂಡಿದ್ರೆ ಒಂದ್ಸಲಿ ಹೀಟ್ ಮಾಡ್ಕೊಂಡ್ರೆ ಒಳ್ಳೇದು. ನಾನು ನಿಮ್ಗೆ ಹೀಟ್ ಮಾಡ್ಕೊಂಡು ತೋರಿಸ್ತೀನಿ. ಇವಾಗ ಇಲ್ಲಿ ಸ್ಟಾರ್ಚ್ ಸೊಲ್ಯೂಷನ್ ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕೂಲ್ ಆಗಿದೆ. ಇದರಲ್ಲಿ ನಾನು ಪೊಟ್ಯಾಟೊ ಸ್ಟಾರ್ಚ್ ಮತ್ತೆ ನೀರು ಮಿಕ್ಸ್ ಮಾಡಿದ್ನಲ್ಲ, ನೀವು ಬೇಕಾದ್ರೆ ಕಾರ್ನ್ ಸ್ಟಾರ್ಚ್ ಕೂಡ ಹಾಕೋಬಹುದು. ಕಾರ್ನ್ ಸ್ಟಾರ್ಚ್ ನ ನಾನು ಬಯೋಪ್ಲಾಸ್ಟಿಕ್ ವಿಡಿಯೋಲಿ ಯೂಸ್ ಮಾಡಿದ್ದೆ. ನೀವು ನೋಡಿಲ್ಲ ಅಂದ್ರೆ ಐ ಕಾರ್ಡ್ ಮತ್ತೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಸೊ ನಿಮ್ಗೆ ಕಾರ್ನ್ ಫ್ಲೋರ್ ಅಂತ ಕೇಳಿದ್ರೆ ಬೇಕಾದ್ರೆ ಸಿಗುತ್ತೆ ನಿಮ್ಗೆ. ಇವಾಗ ಬಿ ಸೊಲ್ಯೂಷನ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಆಲ್ರೆಡಿ ಸ್ಟಾರ್ಚ್ ಮತ್ತೆ ವಾಟರ್ ಇರೋದಕ್ಕೆ ನಾನು ಇಲ್ಲಿ 75 ಮಿಲಿಲೀಟರ್ ಹೈಡ್ರೋಜನ್ ಪರಾಕ್ಸೈಡ್ ಇಟ್ಕೊಂಡಿದ್ದೀನಿ. ಈಗ ಎರಡನ್ನು ಮಿಕ್ಸ್ ಮಾಡ್ತೀನಿ. ಒಂದ್ಸಲ ಕ್ಯಾಪ್ ಹಾಕ್ಬಿಟ್ಟು ಚೂರು ಮಿಕ್ಸ್ ಮಾಡ್ಕೊತೀನಿ. ಓಕೆ, ಇವಾಗ ಸೊಲ್ಯೂಷನ್ ಎ ಮತ್ತೆ ಬಿ ರೆಡಿ ಆಗಿದೆ. ಇದೇನಾಗುತ್ತೆ, ಸ್ಟಾರ್ಚ್ ಮಿಕ್ಸ್ ಮಾಡಿದ್ದೀನಲ್ಲ, ಸೊ ನೀವು ಹೈಡ್ರೋಜನ್ ಪರಾಕ್ಸೈಡ್ ಇವಾಗ ಹಾಕೊಂಡೆ ಅಲ್ವಾ, ಟೋಟಲ್ ಆಗಿ 250 ಮಿಲಿಲೀಟರ್ಸ್ ಆಯಿತು. ಇಲ್ಲಿ ಕೂಡ ನಾನು ಮೊದಲೇ 250 ಮಿಲಿಲೀಟರ್ಸ್ ಹಾಕೊಂಡಿದ್ದೀನಿ. ಸೊ ಎರಡರಲ್ಲೂ ಸೇಮ್ ಅಮೌಂಟ್ ಇದೆ. ಎರಡನ್ನು ಮಿಕ್ಸ್ ಮಾಡಿದ್ರೆ ಈಗ 500 ಮಿಲಿಲೀಟರ್ಸ್ ಆಗುತ್ತೆ. ಇವಾಗ ನಾವು ಎಕ್ಸ್ಪೆರಿಮೆಂಟ್ ಅನ್ನ ಸ್ಟಾರ್ಟ್ ಮಾಡೋಣ. ಅಂದ್ರೆ ಎರಡನ್ನು ಮಿಕ್ಸ್ ಮಾಡೋಣ.
ಫೈನಲಿ ಇವಾಗ ಎ ಮತ್ತೆ ಬಿ ಸೊಲ್ಯೂಷನ್ ಎರಡು ನಾವು ರೆಡಿ ಮಾಡ್ಕೊಂಡ್ವಲ್ಲ, ಇವಾಗ ಒಂದಕ್ಕೊಂದು ಈಕ್ವಲ್ ಪಾರ್ಟ್ ಆಗಿ ಮಿಕ್ಸ್ ಮಾಡೋಣ. ಏನ್ ರಿಯಾಕ್ಷನ್ ಆಗುತ್ತೆ ನೋಡೋಣ. ನೋಡಿ, ಈ ಸೆಟಪ್ ನಾನು ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಇಲ್ಲಿ ನಿಮ್ಗೆ ನೀಟಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಆಮೇಲೆ ಇಲ್ಲಿ ಸ್ಟಾಪ್ ವಾಚ್ ಇಟ್ಕೊಂಡಿದ್ದೀನಿ ಮೊಬೈಲಲ್ಲಿ. ಸೊ ನಿಮಗೆ ಟೈಮ್ ಗೊತ್ತಾಗತ್ತೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಯ್ತು ಮತ್ತೆ ಎಷ್ಟೊತ್ತಿಗೆ ರಿಯಾಕ್ಷನ್ ಎಂಡ್ ಆಯ್ತು ಅಂತ. ಎಲ್ಲೂ ಕೂಡ ನಾನು ಎಡಿಟ್ ಮಾಡ್ತಾ ಇಲ್ಲ, ಹೇಗಿದೆ ಹಾಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ಪಾರ್ಟ್ ಅನ್ನ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅದು ಫೇಕ್ ಅಂತ ಅನ್ಸುತ್ತೆ ನಾನು ಎಡಿಟ್ ಮಾಡಿದ್ರೆ, ಆಮೇಲೆ ಕ್ಲಾಕ್ ಹಿಡ್ದೇ ಇದ್ರೆ. ಇವಾಗ ಇಲ್ಲಿ ಎರಡು ಸೊಲ್ಯೂಷನ್ ಕೂಡ ಕಾಲ್ ಕಪ್ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ ಬ್ರೋ ಹೆಲ್ಪ್ ಇಂದ. ಸೊ ಎ ಮತ್ತೆ ಬಿ ಸೊಲ್ಯೂಷನ್ ಇದಕ್ಕೂ ಕೂಡ ಮಾರ್ಕ್ ಮಾಡಿದೀವಿ. ಇವಾಗ ಮಿಕ್ಸ್ ಮಾಡೋಣ. ಒಂದ್ಸಲಿ ಇದನ್ನ ಮಿಕ್ಸ್ ಮಾಡ್ಬಿಡ್ತೀನಿ. ಓಕೆ, ಇವಾಗ ರಿಯಾಕ್ಷನ್ ಆಗ್ತಾ ಇರಲಿ ಅಷ್ಟ್ರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಈ ಎಕ್ಸ್ಪೆರಿಮೆಂಟ್ ಹೇಗೆ ವರ್ಕ್ ಆಗ್ತಿದೆ ಅಂತ. ಇಲ್ಲಿ ಒಂದೇ ಒಂದು ರಿಯಾಕ್ಷನ್ ಆಗ್ತಿಲ್ಲ, ಆ್ಯಕ್ಚುಲಿ ಎರಡು ರಿಯಾಕ್ಷನ್ ಆಗ್ತಾ ಇದೆ. ಸೊಲ್ಯೂಷನ್ ಎಗೆ ನಾವು ಅಯೋಡಿನ್ ಮತ್ತು ಎಸ್ಕೋರ್ಬಿಕ್ ಆ್ಯಸಿಡ್, ವಿಟಮಿನ್ ಸಿ ಮತ್ತು ವಾಟರ್ ಈ ಮೂರನ್ನು ಮಿಕ್ಸ್ ಮಾಡಿದ್ವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ ಹಾಗೆ ನಾನು ಅಯೋಡಿನ್ ಸೊಲ್ಯೂಷನ್ ಹಾಕುವಾಗ ಸಡನ್ನಾಗಿ ಬ್ರೌನ್ ಕಲರ್ ಇದ್ದಿದ್ದು ಫುಲ್ಲು ನೀರು ಕಲರ್ ಆಗೋಯ್ತು. ಇದು ಯಾಕೆ ಅಂತ ಫಸ್ಟು ತಿಳ್ಕೊಬೇಕು. ಅದನ್ನು ತಿಳ್ಕೊಬೇಕು ಅಂದರೆ ನೀವು ಅಯೋಡಿನ್ ಸೊಲ್ಯೂಷನಲ್ಲಿ ಏನೇನಿರುತ್ತೆ ಅಂತ ತಿಳ್ಕೊಬೇಕು. ಅಯೋಡಿನ್ ಸೊಲ್ಯೂಷನಲ್ಲಿ ಪ್ಯೂರ್ ಎಲಿಮೆಂಟಲ್ ಅಯೋಡಿನ್, ಪಾವಿಡೋನ್ ಅಂತ ಒಂದು ಪಾಲಿಮರ್ ಮತ್ತು ನೀರಿರುತ್ತೆ. ಇಲ್ಲಿ ಪಾವಿಡೋನ್ ಪಾಲಿಮರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅಯೋಡಿನ್ ಇದೆಯಲ್ಲ, ಪ್ಯೂರ್ ಅಯೋಡಿನ್ ನೀರಲ್ಲಿ ಕರಗಲ್ಲ. ನೀರಲ್ಲಿ ಕರಗಬೇಕು ಅಂದರೆ ಅದನ್ನು ಫಸ್ಟು ಪಾವಿಡೋನ್ ಅನ್ನೋ ಪಾಲಿಮರ್ ಜೊತೆ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ನೀರಲ್ಲಿ ಕರಗಿಸಿ ಅಯೋಡಿನ್ ಸೊಲ್ಯೂಷನ್ ರೆಡಿ ಮಾಡ್ತಾರೆ. ಅಯೋಡಿನ್ ಫಾರ್ಮುಲಾ ಅಥವಾ ಸಿಂಬಲ್ ಬಂದು I2 ಅಂತ ಕರೀತಾರೆ. ಇದು ಪ್ಯೂರ್ ಎಲಿಮೆಂಟಲ್ ಅಯೋಡಿನ್. ಇವಾಗ ನಾನು ಅಯೋಡಿನ್ ಸೊಲ್ಯೂಷನ್ನ ಎಸ್ಕೋರ್ಬಿಕ್ ಆ್ಯಸಿಡ್ ಜೊತೆ ಮಿಕ್ಸ್ ಮಾಡಿದಾಗ ಎಸ್ಕೋರ್ಬಿಕ್ ಆ್ಯಸಿಡ್ ಏನು ಮಾಡುತ್ತೆ, ಅಯೋಡಿನ್ I2 ಇರೋದನ್ನು ಅಯೋಡೈಡ್ I- ಆಗಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಅಯೋಡಿನ್ I2 ಡಾರ್ಕ್ ಕಲರ್ ಇದ್ದರೆ ಅಯೋಡೈಡ್ I- ಫುಲ್ಲು ಕಲರ್ಲೆಸ್ ಆಗಿರುತ್ತೆ, ಇದರಲ್ಲಿ ಯಾವುದೇ ಕಲರ್ ಇರೋದಿಲ್ಲ. ಅದಕ್ಕೆ ನಾವು ಎರಡನ್ನು ಮಿಕ್ಸ್ ಮಾಡಿದಾಗ ಫುಲ್ಲು ಕಲರ್ಲೆಸ್ ಆಯಿತು. ಇಲ್ಲಿ ನೀವು ಟಿಂಕ್ಚರ್ ಅಯೋಡಿನ್ ಕೂಡ ಯೂಸ್ ಮಾಡ್ಬೋದು. ಟಿಂಕ್ಚರ್ ಅಯೋಡಿನಲ್ಲಿ ಆಲ್ಕೋಹಾಲ್ ಮತ್ತು ಅಯೋಡಿನ್ ಇರುತ್ತೆ, ಸೊ ಅದನ್ನು ಯೂಸ್ ಮಾಡ್ಬೋದು. ಆದರೆ ಕಡಿಮೆ ಕಾನ್ಸಂಟ್ರೇಷನಲ್ಲಿರುತ್ತೆ, ನೀವು ಅವಾಗ ಜಾಸ್ತಿ ಯೂಸ್ ಮಾಡಬೇಕಾಗತ್ತೆ. ಹಾಗಾದರೆ ಹೇಗೆ ಕಂಡುಹಿಡಿಯೋದು ಎಷ್ಟು ಯೂಸ್ ಮಾಡಬೇಕು ಅಂತ? ಅದಕ್ಕೂ ಒಂದು ಮೆಥಡ್ ಇದೆ. ನೀವು ಎಸ್ಕೋರ್ಬಿಕ್ ಆ್ಯಸಿಡ್, ವಿಟಮಿನ್ ಸಿ ಸೊಲ್ಯೂಷನ್ಗೆ ಅಯೋಡಿನ್ ಸೊಲ್ಯೂಷನ್ ಹಾಕ್ತಿರಲ್ವಾ, ಆವಾಗ ನೀವು ಅಯೋಡಿನ್ ಸೊಲ್ಯೂಷನ್ ಬದಲಾಗಿ ಟಿಂಕ್ಚರ್ ಹಾಕಬೇಕಾದ್ರೆ ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಹಾಕ್ತಾ ಹೋಗಬೇಕು. ಆವಾಗ ಅದು ಕಲರ್ ಚೇಂಜ್ ಆಗ್ತಾ ಇರುತ್ತೆ, ಫುಲ್ ಕಲರ್ಲೆಸ್ ಆಗ್ತಾ ಇರುತ್ತೆ. ಎಲ್ಲಿವರೆಗೂ ಕಲರ್ಲೆಸ್ ಆಗುತ್ತೋ ಅಲ್ಲಿವರೆಗೂ ನೀವು
ಹಾಕ್ತಾ ಹೋಗಿ. ಅದು ಕಲರ್ಲೆಸ್ ಆಗೋದು ಸ್ಟಾಪ್ ಆಗಿ ಚೂರು ಏನಾದರೂ ಕಲರ್ ಉಳ್ಕೋತಾ ಇದೆ ಅನ್ನೋಕ್ಕೆ ನಿಮಗೆ ಗೊತ್ತಾಗತ್ತಲ್ಲ, ಆವಾಗ ಸ್ಟಾಪ್ ಮಾಡಿಬಿಡಿ. ಸ್ಟಾಪ್ ಮಾಡಿ ಸ್ವಲ್ಪ ಕಲರ್ ಏನಾದ್ರು ಇದ್ದರೆ ಮತ್ತೆ ವಿಟಮಿನ್ ಸಿ ಎಸ್ಕೋರ್ಬಿಕ್ ಆ್ಯಸಿಡ್ ಆ್ಯಡ್ ಮಾಡಿ. ಫುಲ್ಲು ಕಲರ್ಲೆಸ್ ಆಗೋಗುತ್ತೆ, ನೀರು ಥರ ಆಗೋಗುತ್ತೆ. ಇದಿಷ್ಟು ಫಸ್ಟ್ ರಿಯಾಕ್ಷನ್ ಆಯಿತು. ಸೊಲ್ಯೂಷನ್ ಬಿ ರೆಡಿ ಮಾಡಿದ್ವಿ. ಸೊಲ್ಯೂಷನ್ ಬಿಯಲ್ಲಿ ನಾವು ಸ್ಟಾರ್ಚ್ ಮತ್ತು ಹೈಡ್ರೋಜನ್ ಪರಾಕ್ಸೈಡ್ ಮಿಕ್ಸ್ ಮಾಡಿದ್ವಿ. ಸೊ ಇಲ್ಲಿ ಯಾವುದೇ ರಿಯಾಕ್ಷನ್ ಆಗ್ತಾ ಇರೋದಿಲ್ಲ, ಇದು ಸುಮ್ಮನೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋದು ನೆಕ್ಸ್ಟ್ ರಿಯಾಕ್ಷನ್ ಪ್ರೊಸೀಡ್ ಮಾಡೋದಕ್ಕೆ. ಇವಾಗ ಫೈನಲಿ ನಮಗೆ ಸೆಕೆಂಡ್ ರಿಯಾಕ್ಷನ್ ಈಗ ನಾವು ಮಾಡಿ ಇಟ್ಟಿದ್ದೀವಲ್ವಾ, ಈ ರಿಯಾಕ್ಷನ್ ಇದು ಹೇಗೆ ವರ್ಕ್ ಆಗ್ತಾ ಇದೆ ಅಂತ ತಿಳ್ಕೊಬೇಕಲ್ವಾ. ಬನ್ನಿ ಇವಾಗ ತಿಳ್ಕೊಳ್ಳೋಣ. ಸೊ ನಾವಿಲ್ಲಿ ಎರಡು ಸೊಲ್ಯೂಷನ್ನ ಮಿಕ್ಸ್ ಮಾಡ್ತೀವಿ, ಎ ಮತ್ತು ಬಿ. ಇವಾಗ ಏನಾಗುತ್ತೆ ಅಂದರೆ ಅಯೋಡೈಡ್ ಆಗಿ ಕನ್ವರ್ಟ್ ಆಗಿರುತ್ತಲ್ವಾ ಸೊಲ್ಯೂಷನ್ ಎ ಅಲ್ಲಿ, ಅದು ಹೈಡ್ರೋಜನ್ ಪರಾಕ್ಸೈಡ್ ಏನು ಮಾಡುತ್ತೆ, ಅಯೋಡೈಡ್ನ ಮತ್ತೆ ತಿರ್ಗಾ ಅಯೋಡೀನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅಯೋಡೀನ್ ಆಗಿ ಕನ್ವರ್ಟ್ ಆದಮೇಲೆ ಅಲ್ಲಿ ಸ್ಟಾರ್ಚ್ ಇರುತ್ತಲ್ಲ, ಸ್ಟಾರ್ಚ್ ಜೊತೆ ರಿಯಾಕ್ಟ್ ಆಗಿ ಬ್ಲೂ ಬ್ಲ್ಯಾಕ್ ಕಾಂಪ್ಲೆಕ್ಸ್ ಕಲರ್ ಆಗಿ ಇದು ಟರ್ನ್ ಆಗುತ್ತೆ. ಇದು ಯಾಕಾಯಿತು ಅಂದರೆ ನಾವು ಅಯೋಡಿನ್ ಸೊಲ್ಯೂಷನ್ನ ಸ್ಟಾರ್ಚ್ ಟೆಸ್ಟ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಹೇಗೆ ಅಂತಂದರೆ, ಈಗ ಯಾವುದಾದ್ರೂ ಒಂದು ಆಹಾರ ಪದಾರ್ಥನ ತಗೊಂಡು ಅಯೋಡಿನ್ ಸೊಲ್ಯೂಷನ್ ಒಳಗೆ ಹಾಕಿದಾಗ ಇವಾಗ ಅದರಲ್ಲಿ ಸ್ಟಾರ್ಚ್ ಏನಾದರೂ ಇತ್ತು ಅಂದರೆ ಪರ್ಪಲ್ ಕಲರ್ ಆಗುತ್ತೆ, ಬ್ಲೂ ಕಲರ್ ಆ ಥರ ಟರ್ನ್ ಆಗುತ್ತೆ. ಆವಾಗ ಇದರಲ್ಲಿ ಸ್ಟಾರ್ಚ್ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ನೀವು ಎಷ್ಟೆಷ್ಟು ಕಾನ್ಸಂಟ್ರೇಟೆಡ್ ಕೆಮಿಕಲ್ಸ್ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬೇಗ ರಿಯಾಕ್ಷನ್ ಆಗುತ್ತೆ ಅನ್ನೋದು. ನೀವು ಜಾಸ್ತಿ ಕಾನ್ಸಂಟ್ರೇಟೆಡ್ ಇರೋ ಕೆಮಿಕಲ್ಸ್ ಹಾಕಿದಷ್ಟು ಬೇಗ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಹೀಟ್ ಕೂಡ ಮ್ಯಾಟ್ರ್ ಆಗುತ್ತೆ, ನೀವು ಎಷ್ಟು ಟೆಂಪ್ರೇಚರಲ್ಲಿ ಹೀಟ್ ಮಾಡ್ತೀರಾ, ಆಮೇಲೆ ನಿಮ್ಮ ವಾತಾವರಣ ಎಷ್ಟು ಬಿಸಿ ಇದೆ ಅಂತ. ತುಂಬ ಕೋಲ್ಡ್ ಆಗಿದ್ದರೆ ರಿಯಾಕ್ಷನ್ನು ಲೇಟಾಗಿ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಬೇಕಾದರೆ ಬೇಗ ರಿಯಾಕ್ಷನ್ ಆಗಬೇಕು ಅಂತಂದರೆ ಎ ಮತ್ತು ಬಿ ಸೊಲ್ಯೂಷನ್ನ ಸಪ್ರೇಟಾಗಿ 50 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೀಟ್ ಮಾಡಿ, ಆಮೇಲೆ ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾವು ಇಟ್ಬಿಡಬೇಕು. ಸಡನ್ನಾಗಿ ಕಲರ್ ಚೇಂಜ್ ಆಗುತ್ತೆ, ಇದು ಬೇಗ ಆಗುತ್ತೆ. ಆಮೇಲೆ ನೀವು ಎಲ್ಲ ಕಲರ್ ಚೇಂಜ್ ಆದಮೇಲೆ ನೀವು ಇನ್ನೊಂದು ಎಕ್ಸ್ಪೆರಿಮೆಂಟನ್ನು ಮಾಡ್ಬೋದು. ಅದೇನು ಅಂತಂದರೆ, ಮತ್ತೆ ತಿರ್ಗಾ ಎಸ್ಕೋರ್ಬಿಕ್ ಆ್ಯಸಿಡ್ ವಿಟಮಿನ್ ಸಿ ಪೌಡರ್ನ ಆ್ಯಡ್ ಮಾಡಿದ್ರೆ ತಕ್ಷಣ ಕಲರ್ಲೆಸ್ ಆಗೋಗುತ್ತೆ. ಇದು ಯಾಕಾಗುತ್ತೆ ಅಂದರೆ ನೀವೇ ಗೆಸ್ ಮಾಡ್ಬೋದು. ಅಯೋಡೀನ್ ರಿಲೀಸ್ ಆಗಿರುತ್ತಲ್ವಾ, ಮತ್ತೆ ತಿರ್ಗಾ ಅಯೋಡೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಫುಲ್ಲು ಕಲರ್ಲೆಸ್. ಸೊ ಎಂಥ ಮ್ಯಾಜಿಕ್ ಅಲ್ವಾ ಇದು. ಆಮೇಲೆ ಹೈಡ್ರೋಜನ್ ಪರಾಕ್ಸೈಡ್ ಮತ್ತು ಅಯೋಡೀನ್ ಸೊಲ್ಯೂಷನ್ ಏನಾದರೂ ನಿಮ್ಮ ಕೈ ಮೇಲೆ ಬಿತ್ತು, ಇಲ್ಲ ನೀವೇನಾದರೂ ಮುಟ್ಟಿದ್ರಿ ಅಂದರೆ ಬೇಗ ಕೈನ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಇಲ್ಲ ಎಕ್ಸ್ಪೆರಿಮೆಂಟ್ ಆದಮೇಲೆ ನೀಟಾಗಿ ಸೋಪ್ ಹಾಕಿ ವಾಶ್ ಮಾಡ್ಕೊಳ್ಳಿ. ಮಕ್ಕಳಿಗೆಲ್ಲ ಸಿಗೋ ಹಾಗೆ ಇದೆಲ್ಲ ಇಡಬಾರ್ದು. ಯಾಕೆ ಅಂತಂದರೆ ಇದು ಅಷ್ಟು ನಿಮಗೆ ಬರ್ನಿಂಗ್ ಆಗದೆ ಇದ್ದರೂ ಕೈಯಲ್ಲಿ ಇಚ್ಚಿಂಗ್ ಆಗೋವಂಥದ್ದು, ಒಂಥರ ನವೆ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಒಬ್ಬೊಬ್ಬರ ಸ್ಕಿನ್ ಒಂದೊಂದು ಥರ ಇರುತ್ತಲ್ವ, ನಿಮ್ಮ ಚರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನೀಟಾಗಿ ಒಂದ್ಸಲಿ ಕೈಯೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು.
ಓ, ನೋಡಿ ಹೇಗೆ ಕಲರ್ ಚೇಂಜ್ ಆಯಿತು ಅಂತ. ಎಂಥ ಮ್ಯಾಜಿಕ್ ಅಲ್ವಾ. 8 ಮಿನಿಟ್ಸ್ 57 ಸೆಕೆಂಡ್ಸ್ ತಗೊಳ್ತು. ನಾನು ಅವಾಗಲೇ ಹೇಳಿದ್ನಲ್ಲ ರೀಸನ್ಸು, ಏನಕ್ಕೆ ಲೇಟ್ ಆಗುತ್ತೆ, ಏನು ಮಾಡಿದ್ರೆ ಬೇಗ ಆಗುತ್ತೆ ಅಂತ. ಸ್ವಲ್ಪ ನಂದು ಲೇಟ್ ಆಯಿತು. ನೀವು ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಯಿತು ಅಂತ. ನಾವು ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ, ಆದರೂ ಎರಡೂ ಕೂಡ ಕಲರ್ಲೆಸ್ ಸೊಲ್ಯೂಷನ್. ಎರಡನ್ನು ಮಿಕ್ಸ್ ಮಾಡಿದಾಗ ಹೇಗೆ ಕಲರ್ ಚೇಂಜ್ ಆಯಿತು ಅಂತ, ಅದೇ ಒಂದು ಕೆಮಿಸ್ಟ್ರಿಲಿರೋಂಥ ಮ್ಯಾಜಿಕ್. ಸೊ ನಾನಿವಾಗ ಮತ್ತೆ ತಿರ್ಗಾ ಇನ್ನ ಉಳಿದಿತ್ತಲ್ಲ ಸೊಲ್ಯೂಷನ್, ಅದನ್ನೇ ಇಟ್ಕೊಂಡಿದ್ದೀನಿ. ಇವಾಗ ಏನ್ ಮಾಡೋಣ ಅಂತಂದ್ರೆ, ಎರಡರದನ್ನು ಒಂದೇ ಬಾಟಲ್ಗೆ ಮಿಕ್ಸ್ ಮಾಡೋಣ. A&B ಸೊಲ್ಯೂಷನ್ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡೋಣ. ಸೊ ಮುಂಚೆ ಮಾಡಿದ್ದು ಚೆನ್ನಾಗಿ ಬೇಗ ಕಲರ್ ಬಂತ, ಇಲ್ಲ ಇದು ಇನ್ನ ಬೇಗ ಕಲರ್ ಬರುತ್ತಾ ಅಂತ ನಾವು ಕಂಪೇರ್ ಮಾಡೋಣ. ನೋಡಿ ಹೇಗೆ ಕಲರ್ ಚೇಂಜ್ ಆಯ್ತು ತಕ್ಷಣ. ಇದರಲ್ಲಿ ಸ್ವಲ್ಪ ಬೇಗನೆ ಆಯ್ತು. ನಾನು ಬಾಟಲ್ ಚೇಂಜ್ ಮಾಡ್ಕೊಂಡೆ, ಯಾಕೆಂದ್ರೆ ಅದು ಸ್ವಲ್ಪ ಚಿಕ್ಕದಿತ್ತು ಬಾಟಲ್, ಅದಕ್ಕೆ. ನೋಡಿ ಇನ್ಸ್ಟೆಂಟ್ ಕೋಕ್ ರೆಡಿ ಆಗಿದೆ, ಕುಡಿಯಕ್ಕಾಗದೆ ಇರೋಂಥ ಕೋಕ್. ಇವಾಗ ನೋಡಿ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಮತ್ತೆ ತಿರ್ಗಾ ಈ ಗ್ಲಾಸ್ ತಗೊಂಡಿದ್ದೀನಿ. ಇವಾಗ ಬಾಟಲ್ ಓಪನ್ ಮಾಡಿ ಇದಕ್ಕೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ವಿಟಮಿನ್ ಸಿ ಪೌಡರ್, ಎಸ್ಕೋರ್ಬಿಕ್ ಆಸಿಡ್ ತಗೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ತೀನಿ, ಇದಕ್ಕೆ ಏನಾಗುತ್ತೆ ನೋಡೋಣ. ನೋಡಿ ಹೇಗೆ ಡಿಕಲರೈಸ್ ಆಗ್ತಾ ಇದೆ. ನೋಡಿ ಕಲರ್ ಎಲ್ಲ ಲೈಟ್ ಆಯ್ತು. ಸೊ ನಾನು ಅವಾಗ್ಲೇ ಹೇಳಿದ್ನಲ್ಲ ಯಾಕೆ ಈ ತರ ಆಗುತ್ತೆ ಅಂತ. ಓಕೆ, ಫೈನಲಿ ನಾನು ಅಯೋಡಿನ್ ಕ್ಲಾಕ್ ರಿಯಾಕ್ಷನ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದೆ. ಸಕ್ಸಸ್ ಆಯ್ತು. ನನಗಂತೂ ತುಂಬಾ ಖುಷಿ ಆಯ್ತು. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ತರ ಕಂಟಿನ್ಯೂಸ್ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ವಿಡಿಯೋಸ್ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.